ಸ್ನೇಹಿತರೆ ನಮಸ್ಕಾರ. ಇಲ್ಲಿ ರೈತರೊಬ್ರು ಅಡಿಕೆ ತೋಟದಲ್ಲಿ ಕರಿಬೇವು ಮಾಡಿದ್ದಾರೆ. ಅಡಿಕೆ ತೋಟದಲ್ಲಿ ಇಲ್ಲಿ ಏನ್ ಮೇಲ್ಗಡೆ ಆಗಿರೋ ಒಂದೊಂದು ಭಾಗ ಇದೆ, 8-9 ದಾಯಿ ಹಾಕೊಂಡಿದ್ದಾರೆ, ನಿಮಗೆ ಕಾಣ್ತಾ ಇದೆ. ಈಗ ಈ ಗಿಡದಿಂದ ಈ ಗಿಡಕ್ಕೆ 9 ಇದೆ, ಸಾಲಿಂದ ಸಾಲಿಗೆ 8 ತಗೊಂಡಿದ್ದಾರೆ. ಇದೇ ಪಕ್ಕದೊಂದು ಪ್ಲಾಟ್ ಅಲ್ಲಿ ಕರಿಬೇವು ಮಾಡಿದ್ದಾರೆ, ತೋರಿಸ್ಕೊಂತ ಹೋಗ್ತೀನಿ. ಇದು ಕರಿಬೇವು ಪ್ಲಾಟ್. ಸ್ನೇಹಿತರೆ, ಹೊಸದಾಗಿ ಯಾರು ನಮ್ಮ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಕರಿಬೇವು ಅಡಿಕೆ ಗಿಡದಲ್ಲಿ ಏನು ಆ ಕಡೆ ಇತ್ತ ಯಾವ ಅಡಿಕೆ ಗಿಡ ಸೇಮ್ ಸ್ಪೇಸ್ ಅಂದ್ರೆ 9 ದಾಯದಲ್ಲಿ 8 ಏನು ಬರುತ್ತೆ ಅಡಿಕೆ ಗಿಡದಿಂದ ಅಡಿಕೆ ಗಿಡಕ್ಕೆ, ಇಲ್ಲಿ ಕರಿಬೇವು ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಅದು ಅಡಿಕೆ ಗಿಡ, ಸೆಂಟರ್ನಲ್ಲಿ ಈ ಅಡಿಕೆ ಗಿಡ, ಈ ಸ್ಪೇಸ್ ಅಲ್ಲಿ ಕರಿಬೇವು ಮಾಡಿದ್ದಾರೆ. ಕರಿಬೇವು ನಿಮಗೆ ಕಾಣಿಸ್ತಾ ಇದೆ ಫಸಲು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ಇದು ಸ್ನೇಹಿತರೆ ಅಡಿಕೆ ಗಿಡ ನಿಮಗೆ ಗೊತ್ತು 6-7 ವರ್ಷದವರೆಗೂ ಫಸಲಿರಲ್ಲ, ಅಲ್ಲಿವರೆಗೂ ಕಾಯ್ಬೇಕಾಗತ್ತೆ. ಇದು ಅಂತರ ಬೆಳೆಯಾಗಿ ಇವರು ರೈತರು ಎಲ್ಲ ನೋಡ್ಕೊಂಡ್ ಬಂದಿರ್ತಾರೆ, ಇದು ಚೆನ್ನಾಗಿ ಅನ್ಸಿರುತ್ತೆ, ಹಾಗಾಗಿ ಇವ್ರು ಕರಿಬೇವು ಹಾಕಿದ್ದಾರೆ. ಕರಿಬೇವಿನ ಗಿಡಗಳು ಚೆನ್ನಾಗಿ ಬೆಳೆದಾವೆ. ಅವ್ರು ಹೇಳ್ತಿದ್ರೆ ಲಾಸ್ಟ್ ಇಯರ್ ನಮಗೆ ನೀರೇ ಇರಲಿಲ್ಲ, ನೀರಿಲ್ದಲೇ ಅಡಿಕೆ ಗಿಡ ಉಳ್ಕೊಂಡಿರೋದು ಅಂತ ಹೇಳ್ಬಿಟ್ಟು, ಹಾಗಾಗಿ ಅಡಿಕೆ ಗಿಡ ಸ್ವಲ್ಪ ಡಲ್ ಆಗಿದಾವೆ. ಕರಿಬೇವು ಮಾತ್ರ ಚೆನ್ನಾಗಿದೆ. ಕರಿಬೇವು ಏನಪ್ಪ ಅಂದ್ರೆ ಕಮ್ಮಿ ನೀರು ಕೇಳುತ್ತೆ. ಫಸ್ಟ್ನೇ ವರ್ಷ ಅಷ್ಟೇ ಬೇಸಿಗೆಯಲ್ಲಿ ನೀರು ಬೇಕಾಗೋದು, ಆಮೇಲೆ ನೀರು ಬೇಕಾಗಲ್ಲ ಅಂತ ಹೇಳಿ ಅವ್ರು ಹೇಳ್ತಿರೋ ಪ್ರಕಾರ. ಈ ಕರಿಬೇವು ಸುವಾಸಿನಿ ಅಂತ ಹೇಳ್ಬಿಟ್ಟು ಶಿವಮೊಗ್ಗದಿಂದ ತಂದು ಹಾಕಿದ್ರಂತೆ. ಕರಿಬೇವು ಒಂದೊಂದು ಹಾಕಿದ್ದಾರೆ ಸೆಂಟ್ರಲ್ಲಿ, ಸುವಾಸಿನಿ ಅಂತ ಕರಿಬೇವು ತಳಿ ಹೆಸರು, ಶಿವಮೊಗ್ಗದಿಂದ ತಂದು ಹಾಕಿರೋದು. ಈಗ ಅವರು ಇಲ್ಲಿ ಹೋಗುಣಿ ಹೋಗಿದೆ, ಹಾಕಿದ್ರೆ ನೋಡಿದ್ರೆ ಮಳೆಗಾಲದಲ್ಲಿ. ಅವ್ರು ಹೇಳ್ತಿರೋ ಪ್ರಕಾರ ಅಂದ್ರೆ ಕಮ್ಮಿ ನೀರನ್ನು ಜಾಸ್ತಿ ಕೇಳಲ್ಲ, ಸೆಂಟ್ರಿನಾಗೆ ಬಂದಷ್ಟು ಬರಲಿ ಆದಾಯ ಅಂತ ಹೇಳಿ. ಈ ಕರಿಬೇವು ಏನಂದ್ರೆ ಸ್ನೇಹಿತರೆ, ಇದು ಈಗ ಇಡೀ ಹೊಲನೇ ಹಾಕಿದ್ದಾರೆ, ಮಿನಿಮಮ್ 1.5 ಎಕರೆ ಮೇಲಿದೆ. ಒಂದೇ ಸರಿ ಎಲ್ಲ ಕಟಿಂಗ್ಸ್ ಬರುತ್ತೆ. ಇದು ಮಾರ್ಕೆಟಿಂಗ್ ಗೊತ್ತಿದ್ರೆ ಕರಿಬೇವು ಹಾಕ್ಬೇಕಾಗತ್ತೆ. ಈಗ ಒಂದೇ ಸರಿ ನೀವು ಇಡೀ ಹೊಲನೇ ಕಿತ್ಕೊಂಡು ಮಾರ್ಕೆಟಿಂಗ್ ತಗೊಂಡು ಹೋದ್ರೆ ಆಟೋಮೆಟಿಕ್ ರೇಟ್ ಬೀಳುತ್ತೆ. ಸ್ಟೆಪ್ ಬೈ ಸ್ಟೆಪ್ ಕೀಳಂಗಿರ್ಬೇಕು. ನೀವು ಯಾವ ತರ ಮಾರ್ಕೆಟಿಂಗ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಮಾರ್ಕೆಟಿಂಗ್ ಗೊತ್ತಿದ್ರೆ ಮಾತ್ರ ಹಾಕ್ಬೇಕಾಗತ್ತೆ ಕೆಲವೊಂದು ಬೆಳೆಗಳು. ಇವಾಗ ನಿಮಗೆ ಇದನ್ನ ಯಾವ ತರ ಮಾರ್ಕೆಟ್ ಮಾಡ್ತೀರಾ, ಲೋಕಲ್ ಮಾರ್ಕೆಟ್ ಮಾಡ್ತೀರಾ, ಬೇರೆ ಕಡೆ ಕಳಿಸ್ತೀರಾ, ಹಂಗ್ ಗೊತ್ತಿದ್ರೆ ಹಾಕೊಳ್ರಿ. ಇಲ್ಲಾಂದ್ರೆ ಹಿಂಗೆ ಇಡೀ 1.5 ಎಕರೆ ಗಟ್ಟಲೆ ಹಾಕೊಂಡ್ರೆ ನಿಮಗೆ ಕಷ್ಟ ಆಗ್ತದೆ. ಮಾರ್ಕೆಟ್ ಗೊತ್ತಿದ್ರೆ ಏನು ತೊಂದರೆ ಇಲ್ಲ. ಇಲ್ಲಿ ಕೆಲವೊಂದು ಆಲ್ರೆಡಿ ಬೀಜ ಬಿಟ್ಟಿದೆ, ಕರಿಬೇವಿನ ಬೀಜ. ಇದು ಹಣ್ಣು ಆಗ್ತದೆ, ನೆಕ್ಸ್ಟ್ ಬ್ಲಾಕ್ ಕಲರ್ ಬರುತ್ತೆ. ಸೊಪ್ಪು ನೋಡ್ಬೋದು, ಸೊಪ್ಪುನು ಚೆನ್ನಾಗಿ ಬಿಟ್ಟಿದೆ. ಲೋ ಮೇಂಟೆನೆನ್ಸ್. ಇದಕ್ಕಾಗಿ ಕರಿಬೇವಿಗಾಗಿ ಅಂತ ಹೇಳಿ ಅವ್ರು ಏನು ಮತ್ತೆ ಹೊಸದಾಗಿ ಏನು ಮಾಡ್ಲಿಕ್ಕೆ ಹೋಗಲ್ಲ. ಇಲ್ಲಿ ಏನಿದೆಯೋ ಹೇಗಿದೆಯೋ ಹಾಗೆ ಬಿಟ್ಟಿದ್ದಾರೆ. ನೋಡ್ಬೋದು ಗಿಡ ತುಂಬಾ ಸೊಪ್ಪು ಬಿಟ್ಟಿದೆ. ಈಗ ನೋಡಿ, ಇದೇ ಗಿಡದ ಬೀಜಗಳು ಅಕ್ಕಪಕ್ಕ ಸಿಡಿದು ಇಲ್ಲೆಲ್ಲ ಕರಿಬೇವಿನ ಸಸಿ ಆಗಿದೆ ನೋಡ್ರಿ. ಇಲ್ಲಿ ದೊಡ್ಡ ಗಿಡ ಇದೆ, ಅದ್ರ ಅಕ್ಕಪಕ್ಕ ಬೀಜಗಳು ವರ್ಷಕ್ಕೊಂದ್ಸರಿ ಸಿಡಿತಾವಲ್ಲ. ಇಲ್ಲಿ ನೋಡ್ರಿ, ಇಲ್ಲೂ ಒಂದು ಕರಿಬೇವು ಬೀಜ ಇದೆ, ಕರಿಬೇವು ಸಸಿ ಇದೆ. ಅಕ್ಕಪಕ್ಕ ಬೀಜ ಎಲ್ಲೆಲ್ಲಿ ಸಿಡಿದಿದಾವ ಅಲ್ಲೆಲ್ಲ ಕರಿಬೇವು ಸಸಿ ಹುಟ್ಟಿದೆ ನೋಡ್ರಿ. ಇದೆಲ್ಲ ಕರಿಬೇವಿನ ಸಸಿಗಳು. ಒಂದು 10-12 ವರ್ಷ ಬರುತ್ತೆ ಅಂತ ಹೇಳ್ತಾರೆ. ಇದು ಮಾರ್ಕೆಟಿಂಗ್ ಗೊತ್ತಿದ್ರೆ ಕಡಿಮೆ ಖರ್ಚಿನಲ್ಲಿ, ಅಂದ್ರೆ ಏನು ಖರ್ಚು ಮಾಡೋದೇ ಇಲ್ಲ. ಅಂದ್ರೆ ಏನು ಅಡಿಕೆ ಗಿಡಕ್ಕೆ ಬೇಸಾಯ ಮಾಡ್ತಾರೆ ಅವಾಗಲೇ ಬೇಸಾಯ ಮಾಡ್ಕೊಂತಾರ. ನೀರು ಅದಕ್ಕಿಂತ ಕಮ್ಮಿನೇ ಹೋಗ್ತಾವ. ಒಂದು ಸಣ್ಣದು ಇದು ಮಾಡ್ಕೊಂಡಿದ್ದಾರೆ. ಮುಂದೆ ನಾನು ತೋರಿಸ್ತೀನಿ ಪೈಪ್ ಲೈನ್ ಆ ತರ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. 9 ಸ್ಪೇಸ್ 8 ಸೆಂಟರ್ನಲ್ಲಿ ಕರಿಬೇವು ಗಿಡ ಮಾಡ್ಕೊಂಡಿದ್ದಾರೆ. 1.5 ವರ್ಷದ ಅಂತ ಹೇಳ್ತಿದ್ದಾರೆ ಕರಿಬೇವು. ಅದೇ ಸ್ನೇಹಿತರೆ, ನಾನು ಹೇಳ್ದಂಗೆ ಇಲ್ಲಿ ಒಂದೇ ಸರಿ ಬರೋದ್ರಿಂದ ಮಾರ್ಕೆಟಿಂಗ್ ಗೊತ್ತಿದ್ರೆ ಏನ್ ತೊಂದರೆ ಇಲ್ಲ, ಮಾಡ್ಕೋಬಹುದು. ಮಾರ್ಕೆಟಿಂಗ್ ಇಂದ ಪ್ರಾಬ್ಲಮ್ ಬರೋದು ಮೇನು. ಬೇರೆ ಕಡೆ ಕಳಿಸ್ತೀವಿ, ನಮ್ಗೆ ಆ ಮಾರ್ಕೆಟಿಂಗ್ ಗೊತ್ತಿದೆ ಅಂದ್ರೆ ಏನ್ ತೊಂದರೆ ಇಲ್ಲ. ಸ್ಮೆಲ್ ಚೆನ್ನಾಗಿದೆ ಸ್ನೇಹಿತರೆ. ಇಲ್ಲಿ ನೋಡ್ಕೋಬಹುದು, 2 ಇಂಚ್ PVC ಪೈಪಿಗೆ ಇಲ್ಲೇ ಒಂದು ಹೋಲ್ ಹೊಡ್ಕೊಂಡು ಒಂದು ಲ್ಯಾಟ್ರಲ್ ಹಾಕೊಂಡು, ಇನ್ನರ್ ಲೈನ್ ಏನ್ ಬರುತ್ತೆ 1.25 ಇಂಚಿಗೆ ಒಂದೊಂದು ನೀರು ಬರುತ್ತೆ, ಅದೇ ತರ ಮಾಡ್ಕೊಂಡಿದ್ರೆ ಕರೆಕ್ಟಾಗಿ ಆ ಕಡೆ ಅಡಿಕೆ ಗಿಡ ಈ ಕಡೆ ಅಡಿಕೆ ಗಿಡಕ್ಕೆ ಬರಂಗೆ. ಇದು ಭೂಮಿಯಲ್ಲಿ ಉಳ್ಬಿಟ್ಟು
ಮಾಮೂಲಾಗಿ ಮಾಡ್ತಾರಲ್ಲ ಆ ಥರ ಏನು ಮಾಡಿಲ್ಲ, ಇಲ್ಲಿ ಮೇಲ್ಗಡೆನೆ ಮಾಡ್ಕೊಂಡಿದ್ದಾರೆ ಟೆಂಪ್ರವರಿ ಥರ. ಮುಂದೆ ಪರ್ಮನೆಂಟಾಗಿ ಪೈಪ್ಲೈನ್ ಮಾಡ್ಕೊತಾರೆ. ಎಲ್ಲ ಮ್ಯಾನ್ಯಲಿ ಇಲ್ಲೇ ಮಾಡ್ಕೊಂಡಿದ್ದಾರೆ. ಯಾವ್ದು ಬೇಡವೋ ಅದನ್ನು ಆಫ್ ಮಾಡ್ಕೊತಾರೆ. ಈಗ ಇಲ್ಲಿ ಹಾಕಿಲ್ಲ, ಇದನ್ನು ಆಫ್ ಮಾಡ್ಕೊಂಡಿದ್ದಾರೆ. ಹಾಗೆ ಆ ಥರ ಮಾಡ್ತಾರೆ ಸ್ನೇಹಿತರೆ. ಇವರು ಏನು ಅಡಿಕೆ ಗಿಡಕ್ಕೆ ಇನ್ನರ್ ಲೈನ್ ಎಳೆದಿದ್ದಾರೆ, ಅದು ಹೇಳಿದ್ನಲ್ಲ, ಒಂದು ಕಾಲಿಂಚಿಗೆ ಒಂದೊಂದು ನೀರು ಬರುತ್ತೆ ಅಂತ ಹೇಳ್ಬಿಟ್ಟು ಅದನ್ನೇ ಡ್ರಿಪ್ ಎಳ್ಕೊಂಡಿದ್ದಾರೆ, ಟೆಂಪ್ರವರಿ ಮಾಡ್ಕೊಂಡಿದ್ದಾರೆ. ಅದೇ ನೀರು ಇದಕ್ಕೆ ಈ ಕರ್ಬೇವಿಗೆ ಹೋಗುತ್ತೆ. ಲಾಸ್ಟ್ ಬೇಸಿಗೆಯಲ್ಲಿ ಇವರಲ್ಲಿ ನೀರೇ ಇರಲಿಲ್ಲಂತೆ, ಒಂದು ಹನಿನೂ ನೀರಿಲ್ಲ. ಬೇರೆಯವ್ರ ಹತ್ರ 15 ದಿವಸಕ್ಕೆ ಜಸ್ಟ್ ಅಡಿಕೆ ಗಿಡ ಉಳಿಸ್ಲಿಕ್ಕೋಸ್ಕರ ನೀರು ಕೊಟ್ಟಿರೋದಷ್ಟೇ. ಮತ್ತೆ ಈಗ ಮಳೆಗಾಲ ಶುರುವಾಗಿದೆ, ಹಚ್ಚಗಾಗಿದೆ. ಈ ಬಯಲುಸೀಮೆ ನಮ್ಮ ಚಿತ್ರದುರ್ಗ ಪ್ರದೇಶದಲ್ಲಿ ಇದೊಂದು ಪ್ರಾಬ್ಲಮ್. ನೀರು ನೋಡ್ಕೊಂಡೆ ನೀವು ಅಡಿಕೆ ಗಿಡ ಮಾಡ್ಕೋಬೇಕು. ಬೇಸಿಗೆ ಕಾಲದಲ್ಲಿ ನೀರಿನ ಪ್ರಾಬ್ಲಮ್ಗಳು ಶುರುವಾಗ್ತವೆ. ಅಡಿಕೆ ಗಿಡ ಬೇಸಿಗೆ ಕಾಲದಲ್ಲಿ ನೀರಿಲ್ಲ ಅಂದರೆ ಇರೋದಿಲ್ಲ ಸ್ನೇಹಿತರೆ. ಅದನ್ನು ನೆನಪಲ್ಲಿ ಇಟ್ಕೊಂಡೆ ನಾವು ಅಡಿಕೆ ತೋಟ ಮಾಡಬೇಕಾಗ್ತದೆ. 6-7 ವರ್ಷದವರೆಗೂ ಆದಾಯ ಇರಲ್ಲ, ಅದರಲ್ಲಿ ಅಂತರ ಬೆಳೆಯಾಗಿ ಬೆಳೆ ಬೆಳಿಲೇಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ ನೋಡ್ಬೋದು, ಕಟ್ ಮಾಡಿದ್ದಾರೆ ಕರಿಬೇವು. ಸ್ನೇಹಿತರೆ, ಇಲ್ಲಿ ಕರಿಬೇವು ಹಣ್ಣು ತೋರಿಸ್ತೀನಿ, ಆಗಲೇ ಕಾಯಿ ತೋರಿಸಿದ್ದೆ ನೋಡಿ. ಕರಿಬೇವಿಂದ ಹಣ್ಣು ಇದರಲ್ಲೇ ಬೀಜ ಆಗ್ತದೆ. ಈ ಬೀಜದಿಂದನೂ ಇದನ್ನ ಸಸ್ಯ ಅಭಿವೃದ್ಧಿ ಮಾಡ್ಬೋದು. ಇದೇ ಬೀಜಗಳು ಇಲ್ಲಿ ಅಕ್ಕಪಕ್ಕ ಉದುರಿಬಿಟ್ಟು ನೋಡಿ, ಇಲ್ಲಿ ಸಸ್ಯಗಳು ಹುಟ್ಟಿದಾವೆ, ಕಾಣಿಸ್ತಾ ಇದೆ ನಿಮಗೆ ಕರಿಬೇವು ಬೀಜ. ಇದರಲ್ಲಿ ಎಷ್ಟೆಷ್ಟು ಕಟ್ ಆಗ್ತದೆ ಏನಂತೇಳಿ ನಾನು ನೆಕ್ಸ್ಟ್ ರೈತರು ಸಿಕ್ಕಾಗ ಒಂದು ವಿಡಿಯೋ ಮಾಡ್ತೀನಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಬಂದಿದೆ ಕರಿಬೇವು ಸೊಪ್ಪು.